ಬೀದರ್ ಯುವಕನಿಂದ ಸೋಷಿಯಲ್ ಮೀಡಿಯಾದಲ್ಲಿ ಧಾರ್ಮಿಕ ದಂಗಲ್ ನಡೆದಿದೆ. ಒಬ್ಬ ಯುವಕ ಏನಿದ್ದಾನೆ ಧಾರ್ಮಿಕವಾಗಿ ಕೆಲವೊಂದು ಮಾತುಗಳನ್ನು ಅಥವಾ ಹಾಡನ್ನು ಮಾಡಿದ್ದಾರೆ. ಅದು ಈಗ ಚರ್ಚೆಗೆ ಕಾರಣವಾಗ್ತಾ ಇದೆ. ಅಟಗಾರ ಗ್ರಾಮದ ಕಾಳಿದಾಸನಿಂದ ದೇವತೆಗಳ ಬಗ್ಗೆ ಅಸಂಬದ್ಧ ಹಾಡು ಆಗಿದೆ. ತಯಾರು ಮಾಡಿದ್ದಾನೆ ಈತ. ಒಂದು ರೀತಿ ಅವಮಾನ ಆಗೋ ರೀತಿಯಲ್ಲಿ ದೇವರಿಗೆ ರಾಮಾಯಣದ ಬಗ್ಗೆ ವಿಲಕ್ಷಣ ವ್ಯಾಖ್ಯಾನ ಮಾಡಿದ್ದಾನೆ. ವಿಕೃತಿಯನ್ನು ಮರೆತಿದ್ದಾನೆ ಈ ಯುವಕ. ರಾಷ್ಟ್ರಪಿತನ ಮೀಸಲಾತಿ ಏನಿದೆ ಆ ಹೋರಾಟದ ಬಗ್ಗೆಯೂ ಕೂಡ ಲೇವಡಿ ಮಾಡಿದ್ದಾರೆ. ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ರೊಚ್ಚಿಗೆದ್ದಿದ್ದಾರೆ. ಬಾಲ್ಕಿಯಲ್ಲಿ ಹಿಂದೂ ಸಂಘಟನೆಗಳು ಎಲ್ಲರೂ ಕೂಡ ಯುವಕನ ವಿರುದ್ಧ ಬೀದರ್ ಜನತೆಯಿಂದ ದೂರು ಮತ್ತು ಆಕ್ರೋಶ ಎಲ್ಲವೂ ಕೂಡ ಕೇಳಿ ಬರ್ತಾ ಇದೆ. ಆ ಭಾಗದ ಜನ ಕೆಂಡಾಮಂಡಲವಾಗಿದ್ದಾರೆ. ಧಾರ್ಮಿಕ ಭಾವನೆಗೆ ಧಕ್ಕೆ ಆಗ್ತಾ ಇದೆ ಅಂತ ಹೇಳಿ ಕಾಳಿದಾಸನ ಮೇಲೆ ಈಗ FIR ದಾಖಲಾಗಿದೆ. ಯುವಕನ ವಿರುದ್ಧ ಕಠಿಣ ಕ್ರಮಕ್ಕೆ ಸಾರ್ವಜನಿಕರು ಆಗ್ರಹಿಸ್ತಾ ಇದ್ದಾರೆ. ಬೀದರ್ನಲ್ಲಾಗಿರುವಂಥದ್ದು ಮತ್ತೆ ಬೀದರ್ ಯುವಕ ಮಾಡಿರುವಂಥದ್ದು ದೇವರುಗಳ ಮೇಲೆ ಈತ ಅಸಂಬದ್ಧವಾಗಿ ಹಾಡನ್ನು ಬರೆದಿದ್ದಾನೆ. ಆ ಹಾಡಿನಿಂದ ಆ ಭಾಗದ ಜನ ರೊಚ್ಚಿಗೆದ್ದಿದ್ದಾರೆ. ಅಷ್ಟೇ ಅಲ್ಲ, ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅದನ್ನು ಹಾಕಿದ್ದಾನೆ. ಸಾಕಷ್ಟು ಜನ ನೋಡಿದ್ದಾರೆ ಏನು ಈ ರೀತಿಯಾಗಿ ಮಾಡಿದ್ದಾನೆ ಅಂತ. ಅಟ್ಟಗಾರ ಗ್ರಾಮದ ಕಾಳಿದಾಸ ಅಂತ ಈತನ ಹೆಸರು ನೋಡ್ತಾ ಇದ್ದೀರಾ ಫೋಟೋದಲ್ಲಿ. ಅದೇ ವ್ಯಕ್ತಿ ದೇವರುಗಳ ಮೇಲೆ ಅಥವಾ ದೇವತೆಗಳ ಮೇಲೆ ಒಂದು ಪದ ಬಳಕೆ ಏನಿದೆ ಅದು ಸರಿಯಾಗಿರಲಿಲ್ಲ. ಅಸಂಬದ್ಧವಾದಂತಹ ಒಂದು ಹಾಡನ್ನು ಮಾಡಿರ್ತಾನೆ. ಅಷ್ಟೇ ಅಲ್ಲ, ರಾಮಾಯಣ ನಾವು ತುಂಬ ಪವಿತ್ರವಾಗಿ ಅಂತ ಏನು ಪೂಜಿಸ್ತೀವಿ, ಆ ರಾಮಾಯಣದ ಬಗ್ಗೆ ಕೂಡ ವಿಲಕ್ಷಣವಾದಂಥ ಒಂದು ವ್ಯಾಖ್ಯಾನವನ್ನು ಅಂದರೆ ನಾವು ಕೇಳೋಕೆ ಆಗದಿರೋ ರೀತಿಯಾಗಿರ್ಬೋದು ಅದಕ್ಕೆ ಅಥವಾ ರಾಮಾಯಣಕ್ಕೆ ಅವಮಾನ ಆಗುವಂತಹ ಪದವನ್ನು ಬಳಸಿದ್ದಾನೆ. ಈ ರೀತಿಯ ವಿಕೃತಿ ಮನಸ್ಸನ್ನು ಹೊಂದಿರುವಂತಹ ಈತನ ಬಗ್ಗೆ ಈಗ ಆಕ್ರೋಶ ಕೇಳಿ ಬರ್ತಾ ಇದೆ. ಅಲ್ಲಿನ ಜನರು ಕೂಡ ಮತ್ತು ಹಿಂದೂ ಪರ ಸಂಘಟನೆಗಳು ಏನಿದೆ ಅವರು ಕೂಡ ದೊಡ್ಡ ಮಟ್ಟದ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಈತನ ಮೇಲೆ FIR ಕೂಡ ದಾಖಲಾಗಿದೆ. ನೋಡಿ, ಈತ ರಾಷ್ಟ್ರಪಿತನ ಮೀಸಲಾತಿ ಏನಿದೆ ಆ ಹೋರಾಟದ ಬಗ್ಗೆಯೂ ಕೂಡ ಲೇವಡಿ ಮಾಡಿರ್ತಾನೆ. ದೊಡ್ಡ ದೊಡ್ಡ ವಿಚಾರಗಳನ್ನೇ ತಗೊಂಡಿದ್ದಾನೆ ಇಲ್ಲಿ ಈತ. ಟೀಕೆಯನ್ನು ಮಾಡೋಕ್ಕೆ, ಲೇವಡಿಯನ್ನು ಮಾಡೋಕ್ಕೆ, ವ್ಯಂಗ್ಯವನ್ನು ಮಾಡೋಕ್ಕೆ. ಹೀಗಾಗಿ ಧಾರ್ಮಿಕ ಭಾವನೆಗೆ ಧಕ್ಕೆ ತರ್ತಾ ಇದ್ದಾನೆ ಈ ಯುವಕ ಅಂತ ಹೇಳಿ ಆತನ ವಿರುದ್ಧ FIR ಆಗಿದೆ. ಸಾಕಷ್ಟು ಜನ ಯೋಚನೆ ಮಾಡ್ತಾ ಇದ್ದಾರೆ. ಅದೇನೇ ಇದ್ರೂ ಕೂಡ ಈತನ ಮನಸ್ಥಿತಿ ಯಾವುದೇ ಇದ್ರೂ ಕೂಡ ಧಾರ್ಮಿಕ ಭಾವನೆಗೆ ಧಕ್ಕೆ ಅಂತ ಬಂದಾಗ ಯಾವ ಜನ ಕೂಡ ಸುಮ್ಮನೆ ಇರೋದಿಲ್ಲ. ಅದು ಯಾವುದೇ ಆಗಿರಲಿ, ಧರ್ಮ ಹಿಂದೂ, ಮುಸ್ಲಿಂ, ಜೈನ, ಕ್ರೈಸ್ತ, ಸಿಖ್ ಯಾವುದೇ ಆಗಿದ್ರೂ ಸರಿ, ಅವರವರ ಧರ್ಮ ಅವರವರಿಗೆ ಶ್ರೇಷ್ಠ ಆಗಿರುತ್ತೆ. ಅವರವರು ಅದನ್ನು ತುಂಬ ನಂಬಿಕೆ ಇಟ್ಟು ಪೂಜಿಸ್ತಾರೆ. ಹೀಗಿರುವಾಗ ಈ ವ್ಯಕ್ತಿಯು ಕೂಡ ಹಿಂದೂ ಆಗಿ ಯಾಕೆ ಈ ರೀತಿಯಾಗಿ ನಡೆದುಕೊಂಡ ಅಂತ ಗೊತ್ತಿಲ್ಲ. ಅದ್ರ ಬಗ್ಗೆ ಈಗ ವಿಚಾರಣೆ ನಡೆಸ್ತಾ ಇದ್ದಾರೆ ಪೊಲೀಸರು. ಬೀದರ್ ಜನ ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ, ಈತ ಈ ರೀತಿಯಾಗಿ ಆ ಹಾಡನ್ನು ಬರೆಯೋಕ್ಕೆ ಕಾರಣ ಏನು, ಯಾರು ಈತನಿಗೆ ಸಪೋರ್ಟನ್ನು ಮಾಡಿದ್ರು ಅಥವಾ ಈತೆ ಸ್ವಯಂ ಪ್ರೇರಿತವಾಗಿ ಈ ಹಾಡನ್ನು ರಚನೆ ಮಾಡಿದ್ದವು, ಇದ್ರ ಬಗ್ಗೆ ತನಿಖೆ ಆಗ್ತಾ ಇದೆ. ಈ ಯುವಕನ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಸಾರ್ವಜನಿಕರು ಕೂಡ ಆಗ್ರಹಿಸ್ತಾ ಇದ್ದಾರೆ. FIRನ ಆಧಾರದ ಮೇಲೆ ಪೊಲೀಸರು ತನಿಖೆ ನಡೆಸ್ತಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.